ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವ್ಲಾಗ್ನ ಡೈಲಿ ವ್ಲಾಗ್ನ ಮಾಡ್ತಾ ಇಲ್ಲ. ಕೆಲವೊಂದು ನನಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ DM ಮಾಡಿ ಕೇಳಿದರು. ಅದಕ್ಕೆ ನಾನು ಇವತ್ತು ವೀಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ರಲ್ಲ, ಅದಕ್ಕೆ ವೀಡಿಯೋನ ಯಾವ ಥರ ಹಾಕಿದ್ರಿ ಅಕ್ಕ, ಮತ್ತು ಅದಕ್ಕೆ ಹೋಗೋ ಪ್ರೋಸೆಸ್ ಏನು ಅಂತ ನನಗೆ ತುಂಬ ಜನ DM ಮಾಡಿದರು. ಮತ್ತು ಫೇಸ್ಬುಕ್ಕಲ್ಲಿ ತುಂಬಾ ನನಗೆ ಮೆಸೇಜ್ ಮಾಡಿದರು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಇವತ್ತು ವೀಡಿಯೋನ ಮಾಡ್ತೀನಿ. ಅಂದರೆ ಒಬ್ಬೊಬ್ಬರಿಗೆ ಅದ್ರ ಬಗ್ಗೆ ಹೇಳೋದಕ್ಕಾಗಲ್ಲ, ಮೆಸೇಜ್ ಟೈಪ್ ಮಾಡೋದಕ್ಕಾಗಲ್ಲ, ಹಾಗೆ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ಒಂದು ವೀಡಿಯೋನ ಮಾಡಿ ಸುವರ್ಣ ಸೂಪರ್ ಸ್ಟಾರ್ .comಗೆ ಗೂಗಲಲ್ಲಿ ಹೋಗಿ ವೀಡಿಯೋನ ಅಪ್ಲೋಡ್ ಮಾಡಬೇಕು. ಫಾರ್ಮ್ನ ಅವರೊಂದು ಫಾರ್ಮ್ನ ಕೊಡ್ತಾರೆ, ಅದನ್ನು ಫಿಲ್ ಮಾಡಿ ಅದನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ವೀಡಿಯೋನ ಯಾವ ಥರ ಅದಕ್ಕೆ ಅಪ್ಲೋಡ್ ಮಾಡಬೇಕು, ಯಾವ ಥರ ಫಾರ್ಮ್ನ ಫಿಲ್ ಮಾಡಬೇಕು ಅಂತ ನೀವು ಕೊನೆವರೆಗೂ ವೀಡಿಯೋನ ನೋಡಿ. ಮತ್ತು ಈ ಥರ ಸಿಗೋ ಒಂದೊಂದು ಚಾನ್ಸ್ನ ಉಪಯೋಗಿಸ್ಕೋಬೇಕು ಕೊನೆಯವರೆಗೂ. ನಮಗೆ ಆವಾಗ ಈ ಥರ ಚಾನ್ಸ್ ಸಿಗುತ್ತೆ ಅಂತ ಗೊತ್ತಾಗೋದಲ್ಲ. ಲೈಫಲ್ಲಿ ಇಂಥದ್ದೆಲ್ಲ ಇದ್ದರೆ ಒಂಥರ ಒಂಥರ ಚೆನ್ನಾಗಿರುತ್ತೆ, ಹ್ಯಾಪಿನೆಸ್ ಅನಿಸುತ್ತೆ. ನನಗೆ ತುಂಬಾ ಇಷ್ಟ. ನನಗೆ ನನ್ನ ಫ್ಯಾಮಿಲಿ ಜೊತೆ ಈ ಥರ ಇರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಸುವರ್ಣ ಸೂಪರ್ ಸ್ಟಾರ್ಗೆ ಯಾಕೆ ಹೋಗಬೇಕು ಅನ್ನಿಸ್ತು ಅಂದರೆ, ಒಂದು ನನಗೆ ಈ ಥರ ಪ್ರೋಗ್ರಾಮ್ಸು TV ಶೋಸ್ಗಳಂದರೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ. ನನಗೆ ಅದಲ್ಲದೆ ಮತ್ತು ನನ್ನ ಹಸ್ಬೆಂಡ್ನ ಅಲ್ಲಿ ಕರ್ಕೊಂಡು ಹೋಗಬೇಕು. ನನ್ನ ಲೈಫ್ನ ಸೂಪರ್ ಸ್ಟಾರ್ ಯಾರು ಅಂದರೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಅಂತ ಅಲ್ಲಿ ನಾನು ಹೇಳಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಅದು ಕೊನೆಗೂ ಈಡೇರಿತು. ನನ್ನ ಲೈಫಲ್ಲಿ ಸೂಪರ್ ಸ್ಟಾರ್ ಅಂದರೆ ನನ್ನ ಹಸ್ಬೆಂಡು. ಅವ್ರು ನನಗೋಸ್ಕರ ಏನು ಮಾಡಿದ್ದಾರೆ, ಮತ್ತು ನನ್ನ ಮಗಳು ಅವಳು ನನಗೋಸ್ಕರ ಏನು ಮಾಡ್ತಾಯಿದ್ದಾಳೆ, ಇದನ್ನು ನಾನು ಅಲ್ಲಿ ಹೇಳಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಕೊನೆಗೂ ಈಡೇರಿತು. ಅಂದರೆ ನೀವು ವಿಡಿಯೋ ಹಾಕಿದ ತಕ್ಷಣ ಅಲ್ಲಿಗೆ ಕರೆಯೋದಿಲ್ಲ. ಅಂದರೆ ಇವತ್ತು ವಿಡಿಯೋ ಹಾಕಿದ್ದೀರಾ ಅಂದರೆ ನಿಮ್ಮನ್ನು ನಾಳೆನೇ ಕರೆದು ಬಿಡ್ತಾರೆ, ನಾಡಿದ್ದೇ ಕರೆದುಬಿಡ್ತಾರೆ ಅಂದರೆ ಆ ಥರ ಕರೆಯೋಲ್ಲ. ಯಾಕೆಂದರೆ ನಮ್ಮ ಥರ ಎಷ್ಟೋ ಜನ ವೀಡಿಯೋಸ್ಗಳನ್ನ ಹಾಕಿರ್ತಾರಲ್ವ. ಸೊ ಹಾಗಾಗಿ ನಿಮ್ಮನ್ನ 1 ಮಂತ್ಸಿಗೆ ಕರಿಬೋದು, 6 ಮಂತ್ಸಿಗೆ ಕರಿಬೋದು, 1 ಇಯರಿಗೆ ಕರಿಬೋದು, 1.5 ಇಯರಿಗೆ ಕರಿಬೋದು. ನೀವು ವೀಡಿಯೋ ಹಾಕಿಬಿಟ್ರೆ ಕರೀತಾರೆ, ಖಂಡಿತವಾಗಿಯೂ ಕರೀತಾರೆ. ಆದರೆ ಇಷ್ಟೇ ದಿವಸಕ್ಕೆ ಕರೀತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ವೀಡಿಯೋ ಹಾಕಿದ್ದು ನಮ್ಮ ನಿತ್ಯ ಹುಟ್ಟಿ 1 ಮಂತ್ ಆಗಿತ್ತು, ಆವಾಗ ನಾನು ವೀಡಿಯೋನ ಹಾಕಿದ್ದು. ನನಗೆ ಕರೆದಿದ್ದು ನಮ್ಮ ನಿತ್ಯಗೆ 1.5 ಇಯರ್, ಅಂದರೆ 1 ಇಯರ್ 4 ಮಂತ್ ಆದಾಗ ನನ್ನನ್ನು ಕರೆದಿದ್ದು. ಅಲ್ಲಿಗೆ 1.5 ಇಯರ್ ಹತ್ತತ್ರ ಅಂತ ಅಂದ್ಕೋಬೋದು. ಈಗ ನಾನು ಇವತ್ತು ವೀಡಿಯೋ ಹಾಕಿದ್ದೀನಿ ಅಂದರೆ ನನಗೆ ಯಾವತ್ತಾದರೂ ಕಾಲ್ ಬರ್ಬೋದು. ನಿಮ್ಮ ಲಕ್ಕಿಲಿ ನಿಮಗೆ 1 ಮಂತಿಗೆ ಕಾಲ್ ಬರ್ಬೋದು, 2 ಮಂತ್ಸಿಗೆ 3 ಮಂತ್ಸಿಗೆ ಈ ಥರ ಕಾಲ್ ಬರ್ಬೋದು. ನನಗೆ ಬಂದಿದ್ದ ಆ ಥರ. ನನಗೆ ಫಸ್ಟ್ ಡೇ ಕಾಲ್ ಬಂದಿದ್ದು ಯಾವಾಗ ಅಂದರೆ 4 ಮಂತ್ ಬ್ಯಾಕ್, 4-5 ಮಂತ್ ಬ್ಯಾಕಲ್ಲಿ ನನಗೆ ಸಂಡೇ ಒಂದು ಸಲ ಕಾಲ್ ಮಾಡಿದರು. ನೀವು ಈ ಥರ ಸುವರ್ಣ ಸೂಪರ್ ಸ್ಟಾರ್ಗೆ ಅಪ್ಲೈ ಮಾಡಿದ್ರಲ್ವ, ರಿಜಿಸ್ಟರ್ ಮಾಡ್ಕೊಂಡಿದ್ರಲ್ವ, ನೀವು ಇದಾಗಿದ್ದೀರಾ, ಸೆಲೆಕ್ಟ್ ಆಗಿದ್ದೀರಾ. ಆಮೇಲೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ ಕೇಳ್ತಾರೆ. ಆಮೇಲೆ ನಿಮ್ಮ ಲೈಫ್ನ ಸೂಪರ್ ಸ್ಟಾರ್ ಯಾರು, ನೀವು ಅವ್ರ ಜೊತೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಕೇಳ್ತಾರೆ. ನೀವೇನು ವರ್ಕ್ ಮಾಡ್ತೀರಾ, ಮನೇಲಿ ಏನೇನು ಹ್ಯಾಬಿಸ್ ಇದೆ ನಿಮಗೆ ಅಂತೆಲ್ಲ ಕೇಳ್ತಾರೆ. ಅದನ್ನು ಆದಮೇಲೆ ಮತ್ತೆ ನಿಮಗೆ ಕಾಲ್ ಬರುತ್ತೆ. ಆವಾಗ ನೀವು ನೆಕ್ಸ್ಟ್ ಪ್ರೊಸೀಜರ್ನೇ ಹೇಳ್ತಾರೆ. ನನಗೆ ಆ ಕಾಲ್ ಬಂದು 4 ಮಂತ್, ನಾನು ಲಕ್ಕಿಲಿ ಆ ನಂಬರ್ನ ಸೇವ್ ಮಾಡಿ ಇಟ್ಕೊಂಡಿದ್ದೆ. 2 ಮಂತ್ಸ್ ಆದರೂ ನನಗೆ ಯಾವುದೇ ಕಾಲ್ಸ್ ಬರಲಿಲ್ಲ. ನಾನೇ ವಾಟ್ಸಪ್ಪಲ್ಲಿ ಅವ್ರಿಗೆ ಟೆಸ್ಟ್ ಮಾಡಿದಾಗ, ಇಲ್ಲ ಮೇಡಮ್ ಮಾಡ್ತಾರೆ, ವೆಯ್ಟ್ ಮಾಡಿ, ತುಂಬ ಜನ ಇರ್ತಾರಲ್ವ ವೀಡಿಯೋಸ್ ಎಲ್ಲ ಹಾಕಿದ್ದರು, ಅವ್ರ ಪ್ರೋಸೆಸ್ಸಲ್ಲಿ ಕರಿತೀವಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಏನಪ್ಪ ಅಂದರೆ ನಿಮ್ದು ಏನಾದ್ರು ಸ್ಪೆಷಲ್ ಇದ್ದರೆ, ಅಂದರೆ ನಿಮ್ಮ ಹಸ್ಬೆಂಡ್ ಆರ್ಮಿಯಲ್ಲಿದ್ದರೆ, ಆಮೇಲೆ ಮಕ್ಕಳದು ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ ಕರೀತಾರೆ. ಮಧ್ಯದಲ್ಲಿ ಯಾವ್ದಾದ್ರು ರಕ್ಷಾಬಂಧನ್ಗೆ, ಮದರ್ಸ್ ಡೇಗೆ, ಅಂದರೆ ರೀಲ್ಸ್ ಎಲ್ಲ ಮಾಡಿ ಮತ್ತು ಸ್ವಲ್ಪ ಫೇಮಸ್ ಆಗಿರೋರು ಈ ಥರದನ್ನ ಮಧ್ಯದಲ್ಲಿ ಬೇಗ ಕರಿಬೋದು. ಆಮೇಲೆ ನಮಗೆ ನೈಟು 11:30ಗೆ ಕಾಲ್ ಬಂದಿದೆ. ನೀವು ನಿಮ್ಮದು ನಂಬರು ಮತ್ತು ನಿಮ್ಮದು ಇನ್ನೊಂದು ನಂಬರು, ಅಂದರೆ ನಿಮ್ಮ ಮನೇಲಿ ಯಾರ್ದಾರು, ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ಮಕ್ಕಳದ್ದು ಯಾರ್ದಾರು ಒಂದು ನಂಬರ್ನ ಎಕ್ಸ್ಟ್ರಾನು ಕೊಟ್ಟಿರ್ತೀರಲ್ವ, ಆ ನಂಬರ್ಗೂ ಕಾಲ್ ಬರುತ್ತೆ. ನನ್ನ ನಂಬರ್ಗೆ ಕಾಲ್ ಮಾಡಿದ್ದಾರೆ 11 o'clock. ನಾನು ಅಟೆಂಡ್ ಮಾಡಿಲ್ಲ, ನಿದ್ದೆ ಬಂದು ಮಲ್ಕೊಬಿಟ್ಟಿದ್ದೀನಿ. ಮತ್ತು ನನ್ನ ಹಸ್ಬೆಂಡ್ಗೂ ಮಾಡಿದ್ದಾರೆ. ಫೋನ್ ಬಂದಿದ್ದು ನಮಗೆ ಕೇಳಿಸ್ತು, ಬಟ್ ಯಾವುದೋ ಬೋರ್ವೆಲ್ದು ಅಂದ್ಬಿಟ್ಟು ನಾವು ರಿಸೀವ್ ಮಾಡೋದಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಎದ್ದಾಗ ಗೊತ್ತಾಯಿತು ಸುವರ್ಣ ಸೂಪರ್ ಸ್ಟಾರ್ ಅವರು ಅಂತ. ಅಷ್ಟೊತ್ತಿಗೆ ಕಾಲ್ ಮಾಡಿದ್ರೆ ಯಾರು ಪಿಕ್ ಮಾಡ್ತಾರೆ ಅಂದರೆ, ಅವರಿಗೆ ಒಬ್ಬರು ಬುಕ್ ಆಗಿರ್ತಾರೆ, ಆವಾಗ ಕ್ಯಾನ್ಸಲ್ ಆದರೆ ಮೋಸ್ಟ್ಲಿ ಆ ಟೈಮಲ್ಲಿ ಕಾಲ್ ಮಾಡ್ತಾರೆ ಅನಿಸುತ್ತೆ. ಅಷ್ಟಾಗಿ ಆ ಟೈಮಾಗಿ ಕಾಲ್ ಮಾಡಲ್ಲ. ಅವತ್ತೊಂದು ದಿನ ಬಂದಿತ್ತು. ಮತ್ತು ನಾನು ಈ ಕಡೆಯಿಂದ ಮಾಡಿದೆ ಬೆಳಗ್ಗೆ ಎದ್ದು.
ಅಣ್ಣ ಈ ಥರ ಮಾಡಿದ್ದೀರಾ, ನಾನು ನೋಡಲಿಲ್ಲ ಸಾರಿ ಅಂತ. ಇಲ್ಲ ಮೇಡಮ್, ಕರೆಸ್ಕೋತೀವಿ, ಖಂಡಿತ ವೀಡಿಯೋ ಹಾಕಿರೋರ್ನೆಲ್ಲ ಕರೆಸ್ಕೋತೀವಿ, ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ, ನೆಕ್ಸ್ಟ್ ಮಂತ್ ಕರೆಸ್ಕೋತೀವಿ ಅಂತ ಹೇಳಿದ್ರು. ಯಾವಾಗ ಹೇಳಿದ್ರು ಅಂದರೆ ಜೂನಲ್ಲಿ ನನಗೆ ಹೇಳಿದ್ರು ಹಂಗಂತ. ಆಮೇಲೆ ಜುಲೈ ಆಷಾಢದಲ್ಲಿ ನಮ್ಮದು ದೇವಸ್ಥಾನ ಜಾತ್ರೆ ಇರುತ್ತಲ್ವ, ಜಾತ್ರೆ ಭಾನುವಾರ ಅಂದರೆ ನಮಗೆ ಬುಧವಾರ ಕಾಲ್ ಬಂತು, ಮೇಡಮ್ ನಿಮ್ಮದು ಗುರುವಾರ ಶೂಟ್ ಫಿಕ್ಸ್ ಆಗಿದೆ ಬನ್ನಿ ಅಂತ. ನಮ್ಮದು ದೇವಸ್ಥಾನ ಜಾತ್ರೆ ನಡೀತಾ ಇದೆ, ನಾವು ಹೋಗೋದಕ್ಕಾಗಲ್ಲ, ನನ್ನ ಹಸ್ಬೆಂಡ್ ಬರೋಲ್ಲ, ಹಸ್ಬೆಂಡ್ನ ಬಿಟ್ಟು ನಾನು ಹೋಗಲ್ಲ, ಯಾಕೆಂದರೆ ನಾನು ಶೋಗೆ ಹೋಗಬೇಕು ಅಂದ್ಕೊಂಡಿರೋದೇ ಹಸ್ಬೆಂಡು ನನ್ನ ಮಗಳಿಗೋಸ್ಕರ. ಸೊ ಅವ್ರನ್ನ ಬಿಟ್ಟು ನನಗೆ ಹೋಗೋಕ್ಕಾಗಲ್ಲ. ಸರ್ ಈ ಥರ ಜಾತ್ರೆ ಇದೆ, ನನಗೆ ಬರೋದಕ್ಕಾಗಲ್ಲ, ಸಾರಿ ಸರ್ ಅಂತ ಅಂದೆ. ನೋಡಿ ಟ್ರೈ ಮಾಡಿ ಅಂದರು, ಬಟ್ ಆಗೋದೇ ಇಲ್ಲ ಸರ್ ನನಗೆ ಬರೋದಕ್ಕೆ ಅಂದೆ. ಸರಿ ಹೇಳ್ತೀವಿ ಬಿಡಿ ಅಂದ್ಬಿಟ್ಟು ಇದು ಮಾಡಿದರು. ನಾನು ಇನ್ನು ಕರೆಯಲ್ಲ, 2 ಟೈಮ್ಸ್ ಕರೆದಿದ್ದಾರೆ, ನನಗೆ ಆಗಿಲ್ಲ, ಇನ್ನು ಕರೆಯಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ನಾನು. ಬಟ್ ಅದು ತುಂಬ ಬೇಜಾರಿತ್ತು ನನಗೆ, ಯಾಕೆಂದರೆ ನಾನು ತುಂಬ ಆಸೆಯಿಂದ ವೀಡಿಯೋನ ಹಾಕಿದ್ದೆ ಅಲ್ವಾ. ಸೊ ತುಂಬ ಬೇಜಾರಿತ್ತು, ಏನು ಮಾಡೋದಪ್ಪ ಇವಾಗ ಅಂತ. ಆದರೆ ಅವರು ಮತ್ತೆ ನನಗೆ ಕಾಲ್ ಮಾಡಿದರು. ಶನಿವಾರ ನಾವು ಶೂಟ್ಗೆ ಹೋಗಿದ್ದು, ಭಾನುವಾರ ಅಲ್ಲ ಸೋಮವಾರ, ನನಗೆ ಶನಿವಾರ ಕಾಲ್ ಮಾಡಿ ಈ ಥರ ಮತ್ತೆ ನಿಮಗೆ ಡೇಟ್ ಫಿಕ್ಸ್ ಆಗಿದೆ, ಬರ್ತೀರಾ, ಇವಾಗ ಫ್ರೀ ಇದ್ದೀರಾ ಅಂತ ಕೇಳಿದರು. ಹಸ್ಬೆಂಡ್ನ ಕೇಳಿದೆ, ಹೋಗೋಣ ಅಂದರು. ಸೊ ಹಾಗಾಗಿ ಫಿಕ್ಸ್ನ ಮಾಡಿಕೊಂಡು ಹೋಗೋ ಪ್ರೊಸೆಸ್ ಏನಪ್ಪ ಅಂದರೆ, ನಿಮಗೆ ಕಾಲ್ ಮಾಡೋದು, ನೀವು ಬರ್ತೀನಿ ಅಂತ ಕನ್ಫರ್ಮ್ ಮಾಡಿದಾಗ್ಲಿಂದ ಹಿಡಿದು ನೀವು ಶೋ ಮುಗಿಸ್ಕೊಂಡು ಮನೆಗೆ ಬರೋವರೆಗೂ ತುಂಬಾ ಕೇರಿಂದ ಕರೆಸ್ಕೋತಾರೆ, ಪದೇ ಪದೇ ಕಾಲ್ ಮಾಡ್ತಾರೆ. ಅಂದರೆ ನಾವು ಹೊರಟ ಮೇಲೆ ಎಲ್ಲಿದ್ದೀರಾ, ಸೇಫಾಗಿ ಬರ್ತಾ ಇದ್ದೀರಾ, ಎಲ್ಲದನ್ನು ಕೇಳ್ತಾರೆ. ಆಮೇಲೆ ಏನಪ್ಪ ಅಂದರೆ, ನಾವು ಬರ್ತೀವಿ ಅಂತ ಕನ್ಫರ್ಮ್ ಆದಮೇಲೆ ನಮಗೆ ವಾಟ್ಸಪ್ಪಲ್ಲಿ ಅದರ ಲೊಕೇಶನ್ನ ಕಳಿಸ್ತಾರೆ. ಮತ್ತು ಡ್ರೆಸ್ ಕೋಡ್ ಯಾವ ಥರ ಇರಬೇಕು, ವೈಟನ್ನ ಹಾಕೊಂಡು ಹೋಗಂಗಿಲ್ಲ, ನಾವು ಹಾಕೊಂಡು ಹೋಗಂಗಿಲ್ಲ, ನಮ್ಮ ಜೊತೆ ಬರೋರು ವೈಟ್ನ ಹಾಕೊಂಡು ಹೋಗಂಗಿಲ್ಲ ಶೂಟ್ಗೆ. ಅದು ಬಿಟ್ಟರೆ ಡ್ರೆಸ್ಸು 2 ಸ್ಯಾರಿ ತೊಗೊಂಡೋಗ್ಬೇಕಾಗಿರುತ್ತೆ. 2 ಸ್ಯಾರಿ ಏನಕ್ಕಪ್ಪ ಅಂದರೆ, ಒಂದು ಶೂಟ್ಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಇನ್ನೊಂದು ಇರಲಿ, ಏಕೆಂದರೆ ನಮ್ಮ ಬಂದಿರೋರ ಜೊತೆನೂ ನಮ್ಮ ಡ್ರೆಸ್ನ ಮ್ಯಾಚ್ ಮಾಡಬೇಕಾಗಿರುತ್ತಲ್ವ. ಸೊ ಹಾಗಾಗಿ ಅದು ಬಿಟ್ಟರೆ ಜುವೆಲರ್ಸ್ ಮತ್ತು ಡ್ರೆಸ್ ನಮ್ಮದೇ ಇರುತ್ತೆ. ಸ್ಯಾರಿ ಟ್ರೆಡಿಷನಲ್ ಬೇರೆ ಇರುತ್ತೆ, ಗ್ರ್ಯಾಂಡ್ ಲೆಹಂಗಾ, ಸ್ಯಾರಿ ಈ ಥರನೇ ಇರುತ್ತೆ. ಮತ್ತು ಅಷ್ಟೇ, ಅವೆರಡೇ ಇರುತ್ತೆ. ಇನ್ನು ಇದು ವೆಸ್ಟ್ರನ್ ವೇರ್ ಎಲ್ಲ ಇರೋದಿಲ್ಲ. ಅದನ್ನು ನಾವು ತಗೊಂಡೋದ್ರೆ ಅಲ್ಲಿ ಅವರು ನಮಗೆ ಮೇಕಪ್ಪು ಮತ್ತು ಏರ್ ಆಕ್ಸೆಸರೀಸ್ ಎಲ್ಲ ಅವರೇ ಹಾಕಿ ಇದನ್ನೆಲ್ಲ ಮಾಡ್ತಾರೆ. ಎಷ್ಟು ಬೇಗ ಮಾಡ್ತಾರೆ ಅಂದರೆ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ಕೊಂಡಿದ್ದೆ ಆಯಿತಾ. ಒಂದು 10 ಮಿನಿಟ್ಸ್ ಅನ್ನೋಸಲಿ ಫುಲ್ ನಮ್ಮನ್ನು ರೆಡಿ ಮಾಡಾಕಿರ್ತಾರೆ. ಅವರು ಅಷ್ಟೇ ತುಂಬಾ ಫ್ರೆಂಡ್ಲಿಯಾಗಿ, ತುಂಬಾ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಇದು ಮಾಡ್ತಾರೆ. ಟಿಫನ್ ಕೂಡ ಅಲ್ಲೇ ಇರುತ್ತೆ. ನಮ್ಮ ಜೊತೆ ಒಂದು 2ರಿಂದ 3 ಜನ ಕರ್ಕೊಂಡು ಹೋಗ್ಬೋದು ಅಷ್ಟೇ. ಹಬ್ಬ ಅಂದರೆ 4 ಜನ. ನನ್ನ ಜೊತೆ ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಮಾತ್ರ ಬಂದಿದ್ದು. ಬಟ್ ಮಕ್ಕಳನ್ನ ಅಲ್ಲಿ ಶೋ ಮಾಡಲಿಲ್ಲ, ಏನಕ್ಕೆ ಅಂದರೆ ಅವತ್ತು ನಡೀತಾಯಿದ್ದ ಶೂಟಿಗೆ ಮಕ್ಕಳು ಇರಲಿಲ್ಲ. ಸೊ ಹಾಗಾಗಿ ಮಕ್ಕಳನ್ನೇ ನನ್ನ ಜೊತೆ ಇದು ಮಾಡಲಿಲ್ಲ. ನಾನು ದೊಡ್ಡವಳನ್ನ ಕೂರಿಸೋರೇನೋ, ಬಟ್ ಚಿಕ್ಕವಳು ಇದ್ದಿದ್ದರಿಂದ ಅವಳನ್ನ ನೋಡ್ಕೊಳ್ಳೋಕೆ ಒಬ್ರು ಬೇಕಾಗಿ, ಅವ್ರು ಹೇಳಿದರು ಪಾಪು ನೋಡ್ಕೊಳ್ಳೋಕೆ ಒಬ್ರನ್ನ ಕರ್ಕೊಂಡು ಬನ್ನಿ ಬೇರೆ ಎಕ್ಸ್ಟ್ರಾ, ನಿಮ್ಮ ಮಗಳನ್ನ ಗ್ಯಾಲ್ರಿಗೆ ಕೂರಿಸೋಣ ಅಂದರು. ಬಟ್ ನಮ್ಮ ಜೊತೆ ಯಾರೂ ಬರೋದಕ್ಕೆ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಪರವಾಗಿಲ್ಲ ಸರ್ ಅಂತ ಅಂದ್ಬಿಟ್ಟು, ಸರಿ ನಿಮ್ಮ ಮಗಳು ಫೋಟೋನ ಕೊಡಿ, ನಾವು ಶೋ ಮಾಡ್ತೀವಿ ಅಂತ ಹೇಳಿದರು. ಇಷ್ಟು. ಆಮೇಲೆ ಅಲ್ಲಿ ಶಾಲಿನಿ ಮೇಡಮ್ ಬರ್ತಾರೆ, ಶೂಟು ಎಲ್ಲ ನಮಗೆ ಮಾತ್ರ ಮೇಕಪ್ ಮಾಡ್ತಾರೆ. ನಮ್ಮ ಜೊತೆ ಬಂದಿರೋರಿಗೆ ಅವ್ರು ಮೇಕಪ್ ಮಾಡೋದಿಲ್ಲ, ಮತ್ತು ಡ್ರೆಸ್ ಏನನ್ನೂ ಅವ್ರು ಇದು ಮಾಡೋದಿಲ್ಲ. ನಮಗೆ ಮಾತ್ರ ನೀವು ಹೆಂಗೆ ಹೇಳ್ತೀರ ಹಂಗೆ ಮೇಕಪ್ ಮಾಡಿಕೊಡ್ತಾರೆ. ಇಲ್ಲ ಅವರೇ ಒಂದು ಇದನ್ನು ಹೇರ್ ಸ್ಟೈಲೆಲ್ಲ ಫಿಕ್ಸ್ ಮಾಡಿ ಆ ಥರ ಹಾಕ್ಕೊಡ್ತಾರೆ. ಬಟ್ ನಮ್ಮ ಜೊತೆ ಬಂದಿರೋರಿಗೆ ಅವ್ರು ಯಾವುದೇ ಕಾರಣಕ್ಕೂ ಮೇಕಪ್ ಅವ್ರ ಮಕ್ಕಳಾರಾಗಿರ್ಬೋದು, ಯಾರಾಗಿರ್ಬೋದು, ಅವ್ರಿಗೆ ಮೇಕಪ್ ಮಾಡಲ್ಲ ಅವರು. ಅದಾದಮೇಲೆ ಅಲ್ಲಿ ಹೋದ್ಮೇಲೆ ಇಂಟ್ರಡಕ್ಷನ್ ಅವರು ಹೇಳ್ಕೊಡ್ತಾರೆ. ಫಸ್ಟ್ ಎಲ್ಲಿ ನಿಂತ್ಕೋಬೇಕು, ಏನಪ್ಪ ಹೇಳ್ಕೊಡ್ತಾರೆ ಅಂದರೆ, ಫಸ್ಟ್ ಹೋದ ತಕ್ಷಣ ನೀವು ಎಲ್ಲಿ ನಿಂತ್ಕೋಬೇಕು, ಯಾವ ಜಾಗ, ಶಾಲಿನಿ ಮೇಡಮ್ ಜೊತೆ ಮಾತಾಡ್ಬೇಕಾದ್ರೆ ಎಲ್ಲಿ ನಿಂತ್ಕೋಬೇಕು, ಗೇಮ್ ನಡಿಬೇಕಾದ್ರೆ ನೀವು ಎಲ್ಲಿ ನಿಂತ್ಕೋಬೇಕು, ನೀವೇನಾದ್ರು ಪ್ರೈಸ್ ಗೆದ್ದರೆ ಅಲ್ಲಿ ಹೋಗಿ ಯಾವ ಥರ ನಿಂತ್ಕೋಬೇಕು, ಅದನ್ನು ಯಾವ ಥರ ಶೋ ಮಾಡಬೇಕು ಅನ್ನೋದನ್ನು ಫಸ್ಟ್ ನಮಗೆ ಒಂದು ಸಲ ಟ್ರಯಲ್ ಕೊಡ್ತಾರೆ. ಮತ್ತು ಸಾಂಗು ಡ್ಯಾನ್ಸು ಅಂತ ಬಂದರೆ ಫಸ್ಟು ನೀವೇ ಒಂದು ಸಾಂಗ್ನ ಸೆಲೆಕ್ಟ್ ಮಾಡಿ ಅವ್ರು ಕೇಳ್ತಾರೆ. ನಿಮ್ಮ ಡ್ಯಾನ್ಸು ಫೋನ್ ಕಾಲ್ ಮಾಡಿರ್ತಾರಲ್ಲ ಅವಾಗಲೇ ಕೇಳ್ತಾರೆ, ಸಾಂಗಿಗೆ ಡ್ಯಾನ್ಸ್ ಯಾವ ಥರ ಡ್ಯಾನ್ಸ್ ಮಾಡೋಕ್ಕೆ ಬರುತ್ತಾ,
ಆಮೇಲೆ ಯಾವ ಸಾಂಗ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ದೊಂದು ಡ್ಯಾನ್ಸ್ ವೀಡಿಯೋ ಕಳಿಸಿ ಅಂತಾರೆ. ನನ್ನ ಹತ್ರ ಡ್ಯಾನ್ಸ್ ವೀಡಿಯೋ ಯಾವುದೂ ಇರಲಿಲ್ಲ, ಹಾಗಾಗಿ ನಾನು ಡ್ಯಾನ್ಸ್ ವೀಡಿಯೋ ಯಾವುದೂ ಇಲ್ಲ ಸರ್, ಬಟ್ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ. ನನಗೆ ಮೊದಲೇ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ಬಿಡ್ತೀನ. ಅದಲ್ಲದೆ ನನ್ನ ಹಸ್ಬೆಂಡ್ ಜೊತೆಗೆ ಡ್ಯಾನ್ಸ್ ಮಾಡೋಕ್ಕೆ ಸ್ವಲ್ಪ ಶೈ ಅನಿಸೋದು, ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದಲ್ವ. ಸೊ ಫಸ್ಟು ಟ್ರಯಲ್ನ ಮಾಡಿಸ್ತಾರೆ, ಅದಕ್ಕೆ ಅವರು ಹೋದ ತಕ್ಷಣ ಟ್ರಯಲ್ನ ಮಾಡಿಸ್ತಾರೆ ಯಾವ ಥರ ಮಾಡಬೇಕು ಅಂತ. ಅವ್ರು ಹೇಳಿದರು, ನಿಮ್ಮ ಹಸ್ಬೆಂಡ್ ನೋಡಿ ನರ್ವಸ್ ಆಗ್ತಾಯಿದ್ದೀರಾ, ಆಗಬೇಡಿ, ಏನಾಗಲ್ಲ, ನಿಮ್ಮ ಕ್ಯಾಜುವಲ್ ಮಾಡಿ, ಅವ್ರ ಕಡೆ ನೋಡಬೇಡಿ, ಕ್ಯಾಮ್ರಾ ಮಾತ್ರ ಫೋಕಸ್ ಮಾಡಿ ಅಂತ ಹೇಳ್ತಾರೆ. ಒಂದು 3 hours ಶೂಟ್ ಮಾಡ್ತಾರೆ. ನಮಗೆ 8 o'clock 11 o'clock ಶೂಟ್ನ ಮಾಡಿದರು. ತುಂಬಾ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಈ ಎಕ್ಸ್ಪೀರಿಯೆನ್ಸ್ನ ಚಾನ್ಸ್ ಸಿಕ್ಕಾಗ ಮಾಡಿಬಿಡ್ಬೇಕು, ಯಾಕೆಂದರೆ ಕೊನೆಯವ್ರಿಗೂ ನಮ್ಗೆ ಯಾವಾಗ ಚಾನ್ಸ್ ಸಿಗುತ್ತೆ ಗೊತ್ತಿಲ್ಲ ಅಲ್ವಾ. ಸೊ ನಾವೇನು ಬೇರೆ ಥರ ಏನು ಮಾಡ್ತಾರಲ್ವ, ಫ್ಯಾಮಿಲಿ ಕರ್ಕೊಂಡೋಗಿ ಇದು ಮಾಡೋದ್ರಿಂದ ಮಾಡ್ಬೋದು. ನನಗಂತೂ ಬೆಸ್ಟ್, ನನ್ನ ಲೈಫಲ್ಲೇ ಬೆಸ್ಟ್ ಮೆಮೊರಿ ಅಂದರೆ ಸುವರ್ಣ ಸೂಪರ್ ಸ್ಟಾರಿಗೆ ಹೋಗಿದ್ದು. ತುಂಬಾ ಖುಷಿ ಇದೆ ನನಗೆ. ಟಿ ವಿಲಿ ಶೋ ಆಗೋದು ಯಾವತ್ತು ಅಂತ ಹೇಳ್ತಾರೆ ನಮಗೆ, ನಮ್ದಿನ್ನೂ ಶೋ ಆಗಿಲ್ಲ ಪ್ರೋಗ್ರಾಮು. ಏನಕ್ಕೆ ಅಂದರೆ ನಮಗಿಂತ ಮುಂಚೆದೆಲ್ಲ ಶೂಟ್ ಒಂದಿನಕ್ಕೆ 3 ಶೋನ ಶೂಟ್ ಮಾಡ್ತಾರೆ ಅವರು. ಬೆಳಗ್ಗೆ ಒಂದು, ಈ ಆಫ್ಟರ್ನೂನ್ ಒಂದು, ಈವ್ನಿಂಗ್ ಒಂದು ಶೂಟ್ ಮಾಡ್ತಾರೆ. ವೀಕ್ಲಿ 2 days ಶೂಟ್ ಮಾಡ್ತಾರಂತೆ. ಆ ಥರ ಪ್ರೋಸೆಸ್ಸಲ್ಲಿ ಈ ಶೂಟ್ ಆಗಿರೋ ಒಂದು 15 ಪ್ರೋಗ್ರಾಮ್ ಇದೆ ಮೇಡಮ್. ಅದೆಲ್ಲ ಟೆಲಿಕಾಸ್ಟ್ ಆದಮೇಲೆ ನಿಮ್ಗೆ ಬರುತ್ತೆ. ಬರೋದಕ್ಕೆ 2 days ಮುಂಚೆ ನಾವು ನಿಮಗೆ ಕಾಲ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇದು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ದು ನನ್ನ ಜರ್ನಿ. ಮತ್ತು ನೀವು ಯಾರು ಹೋಗೋದಾದರೆ ಫಸ್ಟು ಒಂದು ಇಂಟ್ರಡಕ್ಷನ್ ವೀಡಿಯೋನ ಮಾಡಿ ಇಟ್ಕೊಳ್ಳಿ, ಫಸ್ಟ್ ವೀಡಿಯೋನ ಮಾಡ್ಕೊಳ್ಳಿ. ಆ ಥರ ಅಂದರೆ ನೋಡಿ, ಹಾಯ್, ನಾನು ಸುವರ್ಣ ಸೂಪರ್ ಸ್ಟಾರ್, ನನ್ನ ಹೆಸರು ಮಂಜುಳಾ ಮಲೇಶ್ ಅಂತ, ನಾನು ಹಾಸನಿಂದ ವೀಡಿಯೋನ ಮಾಡ್ತಾಯಿದ್ದೀನಿ. ನಾನು ರೆಗ್ಯುಲರ್ ಆಗಿ ಸುವರ್ಣ ಸೂಪರ್ ಸ್ಟಾರ್ನ ನೋಡ್ತೀನಿ. ನೀವು ಪ್ಲೀಸ್ ನನಗೂ ಅದರಲ್ಲಿ ಬರೋದಕ್ಕೆ ಒಂದು ಚಾನ್ಸ್ನ ಕೊಡಿ. ನನ್ನ ಇಂಟ್ರಡಕ್ಷನ್ ಅಂದರೆ, ನನ್ನ ಹೆಸರು ಮಂಜುಳಾ, ನನ್ನ ಹಸ್ಬೆಂಡ್ ನೇಮು ಮಲೇಶ್ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಹಸ್ಬೆಂಡ್ ಬಂದು ಬಿಸ್ನೆಸ್ನ ಮಾಡ್ತಾರೆ ಮತ್ತು ದೇವಸ್ಥಾನ ಪೂಜೆನ ಮಾಡ್ತಾರೆ. ನನಗಿಬ್ಬರು ಮಕ್ಕಳಿದ್ದಾರೆ, ಒಬ್ಬಳು 10 years ಇದ್ದಾಳೆ, ಒಬ್ಬಳು 1.5 years ಇದ್ದಾಳೆ, ಇಬ್ಬರು ಕೂಡ ಹೆಣ್ಮಕ್ಳು. ನನ್ನ ಹ್ಯಾಬಿಸ್ ಅಂತ ಬಂದರೆ ಕುಕ್ಕಿಂಗ್ ಮಾಡೋದಂದರೆ ನನಗೆ ತುಂಬಾ ಇಷ್ಟ. ನಂದು ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ನಾನು ಟೈಲರಿಂಗ್ ಕೂಡ ಮಾಡ್ತೀನಿ. ನನಗೆ ಡ್ಯಾನ್ಸ್ ಮಾಡೋದಿಷ್ಟ, ಸಾಂಗ್ ಆಡೋದಿಷ್ಟ, ಇದು ನನ್ನ ಹ್ಯಾಬಿಸು. ಇದು ನನ್ನ ಇಂಟ್ರಡಕ್ಷನ್. ಥ್ಯಾಂಕ್ ಯು. ಪ್ಲೀಸ್ ಸೆಲೆಕ್ಟ್ ಮಾಡಿ. ನಾನು ಮಾಡಿದಂಥ ವಿಡಿಯೋ ಇದು. ಇವಾಗ ಯಾವ ಥರ ಅಪ್ಲೈ ಮಾಡಬೇಕು, ಎಲ್ಲೋಗಿ ಅನ್ನೋದನ್ನು ನಾನು ಹಾಕ್ತೀನಿ ನೋಡಿ. ಹಾಗೆ ಈಗ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇವಾಗ ಯಾವ ಥರ ಅಪ್ಲೈ ಮಾಡೋದಂತ ವಿಡಿಯೋ ಬರುತ್ತೆ ನೋಡಿ. ಇವಾಗ ನಾನು ಫಾರ್ಮ್ ಯಾವ ಥರ ಫಿಲ್ ಮಾಡೋದಂತ ತೋರಿಸ್ತೀನಿ. ಫಸ್ಟು ಗೂಗಲ್ಗೆ ಹೋಗಿ suvarna.com ಅನ್ನೋದನ್ನು ಟೈಪ್ ಮಾಡಿಕೊಂಡು ಓಕೆ ಕೊಡಿ. ಅಲ್ಲಿ ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಅಂತ ತೋರಿಸ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ ನೋಡಿ. ಈ ಥರ ಫಾರ್ಮ್ ಓಪನ್ ಆಗುತ್ತೆ. ಇದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಫಸ್ಟಿಗೆ ಇಲ್ಲಿ ನೇಮ್ ಕೇಳುತ್ತೆ, ಅಲ್ಲಿಗೆ ನಾನು ಮಂಜುಳಾ ಮಲೇಶ್ ಅಂತ ಕೊಟ್ಟಿದ್ದೀನಿ. ನೀವು ನಿಮ್ಮ ನೇಮ್ನ ಕೊಟ್ಕೋಬೋದು. ನೆಕ್ಸ್ಟ್ ಬಂದು ಏಜ್ನ ಕೇಳುತ್ತೆ. ಏಜ್ ಬಂದು ನಾನು ಏಜ್ 28ನ ಕೊಟ್ಟಿದ್ದೀನಿ. ಅಡ್ರೆಸ್ ಬಂದಿಲ್ಲಿ ನೀವು ಸಿಟಿ ನೇಮ್ ಮಾತ್ರ ಕೊಡಬೇಕಾಗುತ್ತೆ. ಈಗ ಹಾಸನ, ಹೊಳೆನರಸೀಪುರ ಈ ಥರ ಒಂದು ನೇಮ್ ಮಾತ್ರ ಕೊಡಬೇಕು. ನೀವು ಹಳ್ಳಿ ನೇಮು ಇದೆಲ್ಲ ಕೊಡೋದಕ್ಕಾಗೋದಿಲ್ಲ, ಪೋಸ್ಟ್ ಅದೆಲ್ಲ ತೊಗೊಳ್ಳೋದೇ ಇಲ್ಲ ಅದು. ನೆಕ್ಸ್ಟ್ ಬಂದು ಫೋನ್ ನಂಬರ್ ಕೇಳುತ್ತೆ. ನಿಮ್ಮದು ಫೋನ್ ನಂಬರ್ನ ಹಾಕಿ ಆಮೇಲೆ ಸೆಂಡ್ OTP ಅಂತ ಪ್ರೆಸ್ ಮಾಡಿದರೆ ನಿಮಗೆ OTP ಬರುತ್ತೆ. ನಂದು ಆಲ್ರೆಡಿ ರಿಜಿಸ್ಟರ್ ಆಗಿ ಹೋಗಿ ಬಂದಿರೋದ್ರಿಂದ ನನಗೆ OTP ಕಳಿಸಲ್ಲ ಅವರು. ನೀವು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು OTP ಬರುತ್ತೆ. ಅದನ್ನು OTPನ ಹಾಕಿದ ಮೇಲೆ ನೆಕ್ಸ್ಟು ಇನ್ನೊಂದು ಫೋನ್ ನಂಬರ್ನ ಕೇಳ್ತಾರೆ, ಆಲ್ಟರ್ನೇಟ್ ಫೋನ್ ನಂಬರು. ನಿಮ್ಮ ಮನೇಲಿ ಯಾರ್ದಾರು ಒಬ್ರದ್ದು ನಂಬರ್ನ ಕೊಡಿ. ಆಕ್ಟಿಫಿಕೇಷನ್ ಅಂತ ಇನ್ನೊಂದು ಇರುತ್ತೆ, ಅದಕ್ಕೆ ನೀವು ಏನು ವರ್ಕ್ ಮಾಡ್ತೀರೋ, ಹೌಸ್ ವೈಫು ಬಟ್ ವರ್ಕ್ ಮಾಡ್ತೀರೋ ವರ್ಕ್ನ ಕೊಡಿ. ಅದಾದಮೇಲೆ ವಿಡಿಯೋ ಸಬ್ಮಿಟ್ ಅಂತ ಇರುತ್ತೆ. ನೀವು ಯಾವ್ದಾದ್ರು ನೀವು ಇಂಟ್ರಡಕ್ಷನ್ ವಿಡಿಯೋ ಮಾಡಿಟ್ಕೊಂಡಿರ್ತೀರಲ್ವ, ಅದಕ್ಕೆ ಬ್ರೌಸಿಗೆ ಹೋಗಿ ವಿಡಿಯೋನ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಾದಮೇಲೆ ವಿಡಿಯೋ ನಿಮ್ಮದು 30 seconds ಒಳಗಡೆ ಇರಬೇಕು, 18 seconds ಒಳಗಡೆ. ಅದಾದಮೇಲೆ ಅಕ್ಸೆಪ್ಟ್ ದ ಸುವರ್ಣ ಸೂಪರ್ ಸ್ಟಾರ್ ಟರ್ಮ್ ಆ್ಯಂಡ್ ಕಂಡೀಷನ್ ಅಂತ ಇದೆ, ಅಲ್ಲಿಗೆ ಹೋಗಿ ಓಕೆನ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲ್ ಹತ್ತಿದ್ರೆ ಐ ಅಗ್ರಿ ಅಂತ ಇರುತ್ತೆ. ಅಗ್ರಿ ಮೇಲೆ ಕೊಟ್ಬಿಟ್ಟು ವಿಡಿಯೋ ಸಬ್ಮಿಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಈ ಥರ ನೀವು ಫಾರ್ಮ್ನ ಫಿಲ್ ಮಾಡಿ ಅಪ್ಲೋಡ್ನ ಮಾಡಿ ಖಂಡಿತವಾಗ್ಲೂ ಕರೀತಾರೆ. ನಮ್ಮ ವಿಡಿಯೋ ಹಾಕಿದ್ದೀವಿ ಅಂದಮೇಲೆ ಕರೀತಾರೆ. ಒಬ್ಬೊಬ್ಬರಿಗೆ 5 months ಕರೀತಾರೆ, ಒಬ್ಬರಿಗೆ 1 year 1.5 year ಈ ಥರ ಆಗುತ್ತೆ. ಆದರೆ ಅವರು ನಮ್ಮ ವಿಡಿಯೋಗಳೆಲ್ಲ ಮುಗಿದು ಇನ್ನು ವಿಡಿಯೋ ಬಂದಿಲ್ಲ ಅನ್ನೋರ್ಗೂ ಶೋನ ಮಾಡ್ತಾರೆ ಅವರು, ಅಲ್ಲಿವರೆಗೂ ಕರೀತಾರೆ. ಹಾಗೆ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮಗೆಲ್ಲ ಆಲ್ ದ ಬೆಸ್ಟ್. ಆಮೇಲೆ ಏನಪ್ಪ ಅಂದರೆ
ವಿಡಿಯೋನ 30 ಸೆಕೆಂಡ್ ಒಳಗಡೆನೆ ಮಾಡಿ, ಬೇಗ ಇಂಟ್ರಡಕ್ಷನ್ನ ಮಾಡಿ ಸಾಕು. ನಿಮ್ಮ ಬಗ್ಗೆ ಮತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ವರ್ಕ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇಂಟ್ರಡಕ್ಷನ್ ಸ್ವಲ್ಪ ಶಾರ್ಟಾಗಿ ಮಾಡಿ ಹಾಕಿ. ಆಮೇಲೆ ಕಾಲ್ ಯಾವ ಥರ ಬರುತ್ತೆ ಅಂದರೆ, ನಿಮಗೆ ವಿಡಿಯೋ ಹಾಕಿ 5 ಮಂತಿಗೆ ಒಂದು ಕಾಲ್ ಬಂತು ಅಂದರೆ, ಆಮೇಲೆ ಅವರು 1 ಮಂತ್ ನಿಮ್ಗೊಂದು ಕಾಲ್ ಬರುತ್ತೆ. ಕಾಲ್ ಬಂದಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ಹೇಳ್ತೀವಿ ಅಂತ ಅಂದಮೇಲೆ ಅವರು ನಾಳೆನೇ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಅದಕ್ಕೂ ಟೈಮ್ ತೊಗೋತಾರೆ. 1 ಮಂತು 2 ಮಂತ್ಸಲ್ಲಿ ಟೈಮ್ನ ತೊಗೋತಾರೆ. ಅದು ನೀವೇನಾರು ಅವ್ರ ನಂಬರ್ ಮಾಡ್ತಾರಲ್ವ, ಅದನ್ನು ಸೇವ್ ಮಾಡಿ ಇಟ್ಕೊಂಡು ನೀವೇ ಒಂದ್ಸಲ ನೆನ್ಪು ಮಾಡ್ತಾ ಇರಿ. ನಂತರ ಕಾಲ್ ಬರುತ್ತೆ, ಖಂಡಿತವಾಗ್ಲೂ ಕರೀತಾರೆ. ಲೈಫಲ್ಲಿ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಆಗಿರ್ಬೋದು, ಹೌಸ್ ವೈಫ್ಗಳಾಗಿರ್ಬೋದು, ಬೆಸ್ಟ್ ಮೆಮೊರೇಬಲ್ ಆಗಿ ಮೂಮೆಂಟ್ ಇರುತ್ತೆ. ಪ್ಲೀಸ್ ನಿಮಗೆ ಆದರೆ ವೀಡಿಯೋನ ಮಾಡಿ ಹಾಕಿ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಆಟ ಆಡ್ಬೋದು. ಹಾಗೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಯಾರಿಗೆಲ್ಲ ಸುವರ್ಣ ಸೂಪರ್ ಸ್ಟಾರ್ನ ಇಷ್ಟಪಟ್ಟು ನೋಡ್ತಾರೆ ಅವ್ರಿಗೆ ಈ ನನ್ನ ವೀಡಿಯೋನ ಶೇರ್ ಮಾಡಿ. ನಾನು ಟಿ ವಿಲಿ ಟೆಲಿಕಾಸ್ಟ್ ಯಾವಾಗ ಆಗುತ್ತೆ ಅಂತ ಅವ್ರು ನನಗೆ ಹೇಳಿದ ಮೇಲೆ ನಾನು ನಿಮಗೆ ಹೇಳ್ತೀನಿ. ಪ್ಲೀಸ್ ನನ್ನ ಶೋನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.